ॐ तच्छंयोरवृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगतो भेषजम् तन्नो अस्तु द्विपदे शञ्चतुष्पदे ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಆಶ್ವಯುಜ ಶುದ್ಧ ಚತುರ್ಥಿ ಇಂದು ಸೆಪ್ಟೆಂಬರ್ ತಿಂಗಳ 26ನೇ ತಾರೀಕು 2025ನೇ ಇಸ್ವಿ ಭೃಗುವಾಸರ ಶ್ರೇಷ್ಠವಾದ ಶುಕ್ರವಾರ. ನವರಾತ್ರಿಯ ಈ ಶುಕ್ರವಾರದ ಸಂಜೆಯಲ್ಲಿ ಲಲಿತಾ ಸಹಸ್ರನಾಮದ ಮುಂದುವರಿದ 10 ಶ್ಲೋಕಗಳ ಪಾರಾಯಣ. ಪ್ರಾರಂಭದಲ್ಲಿ ಧ್ಯಾನ ಶ್ಲೋಕ. ನಮ್ಮೊಡನೆ ತಾವು ಕೂಡ ಪಾರಾಯಣವನ್ನು ಮಾಡಬಹುದು. ಧ್ಯಾನಂ ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯಮೌಳ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀ ಮಾಪೀನ ವಕ್ಷೋರುಹಾ ಪಾಣಿಭ್ಯಾಮಲೆ ಪೂರ್ಣರತ್ನಕಟಕಂ ರಕ್ತೋತ್ಪಲಂ ಬಿಭ್ರತಿ ಸೌಮ್ಯಾಂ ರತ್ನಘಟಸ್ಥ ರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾ. ಓಂ ಐಂ ಹ್ರೀಂ ಕ್ಲೀಂ ಶ್ರೀಮಾತ್ರೇ ನಮಃ. ಸುಮುಖೇ ನಳಿನೇ ಶುಭ್ರೋ ಶೋಭನಾ ಸುರನಾಯಿಕಾ ಕಾಲಕಂಠೀ ಕಾಂತಿಮತಿ ಶೋಭಿಣೀ ಸೂಕ್ಷ್ಮರೂಪಿಣೀ ವಜ್ರೇಶ್ವರಿ ವಾಮದೇವಿ ವಯೋವಸ್ಥಾ ವಿವರ್ಜಿತ ಸಿದ್ಧೇಶ್ವರಿ ಸಿದ್ಧವಿದ್ಯಾ ಸಿದ್ಧಪಾತಾ ಯಶಸ್ವಿನಿ ವಿಶುದ್ಧಿಚಕ್ರ ನಿಲಯ ರಕ್ತವರ್ಣ ತ್ರಿಲೋಚನ ಖಟ್ವಾಂಗಾದಿಪ್ರಹರಣ ವದನೈಕ ಸಮನ್ವಿತ ಪಾಯಸಾನ್ನ ಪ್ರಿಯಾತ್ಮಕ್ಸ್ಥಾ ಪಶುಲೋಕ ಭಯಂಕರಿ ಅಮೃತಾದಿ ಮಹಾಶಕ್ತಿ ಸಂವೃತಾ ಡಾಕಿನೀಶ್ವರಿ ಅನಾಹತಾಬ್ಜ ನಿಲಯ ಶ್ಯಾಮಾ ಭಾವದನದ್ವಯ ದಂಷ್ಟ್ರೋಜ್ವಲಾಕ್ಷಮಾಲಾದಿ ಧರಾ ರುಧಿರ ಸಂಸ್ಥಿತ ಕಾಲರಾತ್ರ್ಯಾದಿಶಕ್ತ್ಯೌಘ ವೃತಾ ಸ್ನಿಗ್ಧೌಧನ ಪ್ರಿಯ ಮಹಾವೀರೇಂದ್ರ ವರದ ರಾಕಿಣ್ಯಂಬ ಸ್ವರೂಪಿಣಿ ಮಣಿಪೂರಾಬ್ಜ ನಿಲಯ ವದನತ್ರಯ ಸಂಯುತ ವಜ್ರಾಧಿಕಾಯುಧೋಪೇತ ಡಾಮರ್ಯಾದಿಭಿರಾವೃತ ರಕ್ತವರ್ಣಾಭಾಂಸನಿಷ್ಠಾ ಗುಡಾನ್ನ ಪ್ರೀತಮಾನಸ ಸಮಸ್ತ ಭಕ್ತ ಸುಖದ ರಾಕಿಣ್ಯಂಬ ಸ್ವರೂಪಿಣಿ ಸ್ವಾಧಷ್ಠಾನಾಂಬುಜಗತ ಚತುರ್ವಕ್ತ್ರ ಮನೋಹರ ಸ್ಥೂಲಾದ್ಯಾಯುಧ ಸಂಪನ್ನ ಪೀತವರ್ಣಾತಿಗರ್ವಿತ
मेदो निष्ठा मधुप्रीता बन्धिन्यादे समन्विता दध्यन्नासक्तहृदया काकिनी रूपधारिणी ॐ शान्तिः 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 हरिः ॐ श्रीगुरुभ्यो नमः हरिः ॐ ಲಕ್ಷ್ಮೀ ನರಸಿಂಹನ ಕುರಿತಾದ ನಾಮಜಪ ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. 2 ನಿಮಿಷ ನಾಮಜಪ. ಜಯ ಜಯ ಲಕ್ಷ್ಮೀ ನರಸಿಂಹ, ವಜ್ರಸ್ತಂಭಜ ನರಸಿಂಹ, 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 ವಜ್ರಸ್ತಂಭಜ ನರಸಿಂಹ, ವಜ್ರಸ್ತಂಭಜ ನರಸಿಂಹ. ಶುಕ್ರವಾರದ ಈ ಮುಸ್ಸಂಜೆಯಲ್ಲಿ ನವರಾತ್ರಿಯ ಈ ಶುಭ ಮುಹೂರ್ತದಲ್ಲಿ ಆಶ್ವಯುಜ ಶುದ್ಧ ಚತುರ್ಥಿ ದೇವಿ ಭಜನೆಯನ್ನು ಹಾಡೋಣ. ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. मंगल शुभ करी माता महेश्वरी, मंगल शुभ करी माता महेश्वरी, अम्बे भवानी अखिलांडेश्वरी, अम्बे भवानी अखिलांडेश्वरी, राजीवलोचनि
राजराजेश्वरी राजीवलोचनि राजराजेश्वरी आदिपराशक्ति श्री परमेश्वरी आदिपराशक्ति श्री परमेश्वरी आनंद रूपिणी है शिव शंकरी आनंद रूपिणी है शिव शंकरी मंगल शुभ करी माता महेश्वरी माता जगदीश्वरी माता सर्वेश्वरी जगदम्बा माता की जय गो माता की जय गंगा माता की जय गायत्री माता की जय भारत माता की जय सिद्धांत अवधूत चिंतन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय हर हर नमः पार्वती पतये हर हर महादेव शंभो ವಿವೇಕ ಚೂಡಾಮಣಿಯ ಕೆಲವು ಶ್ಲೋಕಗಳ ಪಾರಾಯಣ ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ ತಾವು ಪುನರಾವರ್ತಿಸಬಹುದು ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ ಸರ್ವ ವೇದಾಂತ ಸಿದ್ಧಾಂತ गोचरं समगोचरम् गोविन्दं परमानन्दम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम् स्वात्मन्येव सदा स्थित्वा मनो नश्यति योगिनः वासनानां क्षयश्चातः स्वाध्यासापनयं कुरु तमोद्वाभ्यां रजः सत्त्वात् सत्त्वं शुद्धेन नश्यति तस्मात् सत्त्वमवष्टभ्य स्वाध्यासापनयं कुरु प्रारब्धं पुष्यति वपुः इति निश्चित्य निश्चलः धैर्यमालम्ब्य यत्नेन स्वाध्यासापनयं कुरु नाहं देवः परं ब्रह्मेति
अतव्यावृत्तिपूर्वकम् वासना वेगतः प्राप्तः स्वाध्यासापनयम् कुरु। श्रुत्या युक्त्या स्वानुभूत्या ज्ञात्वा सार्वात्म्यमात्मनः क्वचिदाभासतः प्राप्तः स्वाध्यासापनयम् कुरु। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ। ಈಗ ವಿಚಾರ ಮಾಡುತ್ತಿರುವಂತಹ ಶ್ಲೋಕಗಳಲ್ಲಿ ಪೂಜನೀಯರಾದಂತಹ ಆದಿಶಂಕರಾಚಾರ್ಯರು ನಮ್ಮ ಅಧ್ಯಾಸವನ್ನು ಹೋಗಲಾಡಿಸಲು ಅನೇಕ ವಿಧದ ಉಪಮೆ ದೃಷ್ಟಾಂತಗಳಿಂದ ನಮ್ಮ ಅಧ್ಯಾಸವನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತಿರುವರು. ಕಾರಣ ನಮಗೆ ಸತ್ಯದ ಅರಿವಾಗಬೇಕು. ಅಧ್ಯಾಸವನ್ನೇ ಸತ್ಯವೆಂದು ನಂಬಬಾರದು, ಮೋಸ ಹೋಗಬಾರದು, ಜಗತ್ತನ್ನೇ ಸತ್ಯವೆಂದು ತಿಳಿದುಕೊಳ್ಳಬಾರದು. ಈ ಶರೀರ ಶಾಶ್ವತ, ನಾನು ಜೀವಂತವಾಗಿ ಅನೇಕ ವರ್ಷಗಳು ಇರ್ತೇನೆ, ಇಲ್ಲ. ಈ ಅಧ್ಯಾಸವನ್ನು ಹೋಗಲಾಡಿಸ್ಕೊಳ್ಬೇಕು. ನೀವು ಈ ಶರೀರದಲ್ಲಿ ತಾತ್ಕಾಲಿಕವಾಗಿದ್ದೇವೆ. ಇದೇನು ಶರೀರ ಆಡು ಭಾಷೆ ಇರ್ಬೇಕು, ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಹೌದಲ್ಲ? ಈ ಶರೀರ ಕೇವಲ ಪ್ರಾರಬ್ಧ ಉಣ್ಣಲು ಮಾತ್ರ ಬಂದಿದೆ ಅಷ್ಟೇ. ಯಾವತ್ತು ಪ್ರಾರಬ್ಧ ಕರ್ಮ ತೀರಿತೋ ಆವತ್ತು ಈ ಶರೀರ ಬಿಟ್ಟು ಹೋಗುತ್ತೆ. ಆದ್ರೆ ನಾವೇನ್ ಮಾಡ್ತೇವೆ? ಇಲ್ಲ ಇಲ್ಲ, ಇರ್ತೀನಿ ಇರ್ತೀನಿ, ಶಾಶ್ವತವಾಗಿರ್ತೀನಿ. ಹಣ ಸಂಗ್ರಹ ಮಾಡೋದೇನು, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗೆಲ್ಲ ಮಾಡೋದೇನು, ಅಬ್ಬಬ್ಬಬ್ಬ. ಇದನ್ನೇ ಅಧ್ಯಾಸ. ಇಲ್ಲದಿರುವ ಸತ್ಯವನ್ನು ಸತ್ಯವೆಂದು ನಂಬಿರುವುದೇ ಅಧ್ಯಾಸ. ಆದ್ರಿಂದ ಇದನ್ನು ಹೋಗಲಾಡಿಸಿಕೊಳ್ಬೇಕು. ಸ್ವಾಧ್ಯಾಸಾಪನಯಂಕುರು, ಸ್ವ ಅಧ್ಯಾಸ ಅಪನಯಂಕುರು. ನೀನೇ ಮಾಡಿಕೊಂಡಿರುವಂತಹ ಈ ಒಂದು ಧೋರಣೆಯನ್ನು ತ್ಯಜಿಸು. ನೋಡುವ ಮುಂದಿನ ವಿಚಾರಗಳು. ಶ್ಲೋಕವನ್ನು 2 ಬಾರಿ ಪಾಲನೆ ಮಾಡುವ ಹೇಳಿಕೊಡ್ತೇವೆ. ಪುನರಾವರ್ತನೆ ಮಾಡಿ. ಅನಾದಾನ ವಿಸರ್ಗಾಭ್ಯಾ ಈಶನ್ನಾಸ್ತಿ ಕ್ರಿಯಾ ಮುನೇ ತದೇಕ ನಿಷ್ಠಯಾ ನಿತ್ಯಂ ಸ್ವಾಧ್ಯಾಸಾಪನಯಂ ಕುರು. ಅನಾದಾನ ವಿಸರ್ಗಾಭ್ಯಾ ಈಶನ್ನಾಸ್ತಿ ಕ್ರಿಯಾ ಮುನೇ ತದೇಕ ನಿಷ್ಠಯಾ ನಿತ್ಯಂ ಸ್ವಾಧ್ಯಾಸಾಪನಯಂ ಕುರು. The sage has no connection whatsoever with action, whatever with action, as he has no idea of accepting or giving up. Anadana, Visargabhya. Anadana, accepting. Visargabhya, rejecting or giving up. The sage has no connection whatsoever. Therefore, through constant engrossment on the Brahman alone, do away with thy superimposition. ಒಬ್ಬ ಮಹಾತ್ಮರ ಉದಾಹರಣೆ ಕೊಡ್ತಾ ಇದ್ದಾರೆ ಆಚಾರ್ಯ ಶಂಕರರು. ನೋಡಿ, बोधवान मुनि को कोई भी वस्तु ग्राह्य अथवा त्याज्य न होने से कुछ भी कर्तव्य नहीं है. इसलिए निरंतर आत्मनिष्ठा द्वारा आत्मा में हुए अध्यास को त्यागो. देखिए,
एक मुनि का उदाहरण बहुत गंभीर है ए विचार, बहुत गंभीर। ಸಾಧುಗಳು, ಸನ್ಯಾಸಿಗಳು, ಮುನಿಗಳು, ಯತಿಗಳು ಏನನ್ನು ತೆಗೆದುಕೊಳ್ಳುವುದಿಲ್ಲ, ಏನನ್ನು ಕೊಡುವುದೂ ಇಲ್ಲ. ಅನಾದಾನ ವಿಸರ್ಗಾಭ್ಯಾಮ. ಯಾಕೆ? ಅವ್ರಿಗೆ ಏನು ಬೇಡವೂ ಬೇಡ, ಯಾವುದಿದ್ರೂ ಕೂಡ ಎಸೆಯುವುದೂ ಇಲ್ಲ. ನೋಡಿ ಹೇಗಿದೆ, ಇಟ್ಟುಕೊಂಡೂ ಇರ್ತಾರೆ, ಮತ್ತೊಂದನ್ನು ಕೇಳುವುದೂ ಇಲ್ಲ. ಮುನಿಗಳ ಒಂದು ಉದಾಹರಣೆ, बोधवान मुनि को कोई भी वस्तु ग्राह्य अथवा त्याज्य न होने से कुछ भी कर्तव्य नहीं है. ಅವರು ಮಾಡುವಂಥದ್ದು ಏನಿಲ್ಲ. ಯಾಕೆ? ಪಡೆಯಬೇಕಾದದ್ದೇನೂ ಇಲ್ಲ ಅವರು. ಜಗತ್ತಿಂದ ಏನೋ ನನಗೆ ಉಪಕಾರ ಆಗ್ಬೇಕು ಏನಿಲ್ಲ, ಅಥವಾ ಇವರೇನೋ ಜಗತ್ ನಾನೇನೋ ಉಪಕಾರ ಮಾಡ್ಬಿಡ್ತೇನೆ, ಆ ಎಂಥದ್ದು ಇಲ್ಲ. ನಿರ್ಲಿಪ್ತರಾಗಿರ್ತಾರೆ. ಇಸ್ಲಿಯೇ ನಿರಂತರ ಆತ್ಮನಿಷ್ಠಾ ದ್ವಾರ, ಆ ನಿರ್ಲಿಪ್ತತೆಯೇ ಆತ್ಮನಿಷ್ಠೆಗೆ ಪೂರಕ. ಅಂತಹ ನಿರ್ಲಿಪ್ತತೆ, ಆತ್ಮನಿಷ್ಠೆಯನ್ನು ನಾವು ಗಳಿಸಿಕೊಂಡು ಈ ನಾವಾಗಿ ಉಂಟು ಮಾಡಿಕೊಂಡಿರುವಂತಹ ಅಂಟನ್ನು ಬಿಡಿಸಿಕೊಳ್ಳಬೇಕು. ನೋಡುವ, ಮುನೇ ಅನಾದಾನ ವಿಸರ್ಗಾಭ್ಯಾಂ ಈಶತ್ ನ ಅಸ್ತಿ ಕ್ರಿಯಾ ಮುನೇ ತತ್ ಏಕನಿಷ್ಠೆಯ ನಿತ್ಯಂ ಸ್ವ ಅಧ್ಯಾಸ ಅಪನಯಂಕುರು. ಮುನಿಗೆ ಅನಾದಾನ ವಿಸರ್ಗಾಭ್ಯಾಂ, ಸ್ವೀಕರಿಸುವುದು ಅಥವಾ ಬಿಡಬೇಕಾದುದು ಇಲ್ಲದಿರುವುದರಿಂದ, ಈಶತ್ ಕ್ರಿಯಾ, ಈಶನ್ ನೋಡಿ ಇಲ್ಲಿ ಒಟ್ಟಿಗೆ ಸೇರಿಸ್ಬಿಟ್ಟಿದ್ದಾರೆ, ಈಶನ್ನಾಸ್ತಿ ಕ್ರಿಯಾ ಮುನೆ, ಈಶತ್ ಕ್ರಿಯಾ ನ ಅಸ್ತಿ, ಸ್ವಲ್ಪ ಕ್ರಿಯೆ ಎಂಬುದೂ ಇಲ್ಲವು. ನಿತ್ಯಂ ಯಾವಾಗಲೂ ತತ್ ಏಕನಿಷ್ಠೆಯ ಪರಮಾತ್ಮನಲ್ಲಿ ಅನನ್ಯ ನಿಷ್ಠೆಯುಳ್ಳವನಾಗಿ ಸ್ವಾಧ್ಯಾಸ ಅಪನಯಂಕುರು, ನಿನ್ನ ಅಜ್ಞಾನವನ್ನು ಹೋಗಲಾಡಿಸಿತು. ಮುನಿಗೆ ಸ್ವೀಕರಿಸ ಸ್ವೀಕರಿಸತಕ್ಕದ್ದಾಗಲಿ ಬಿಡತಕ್ಕದ್ದಾಗಲಿ ಇಲ್ಲದಿರುವುದರಿಂದ ಯಾವ ಕರ್ತವ್ಯವೂ ಇರುವುದಿಲ್ಲ. ಅಂದ್ರೇನು? ಯಾವ ಕರ್ಮವನ್ನು ಮಾಡುವ ಅಗತ್ಯ ಇಲ್ಲ. ಅವರು ಯಾವುದನ್ನೇ ಮಾಡಿದ್ರು ಅಲ್ಲಿ ಕರ್ತೃತ್ವವೇ ಇರುವುದಿಲ್ಲ. ಆದುದರಿಂದ ಯಾವಾಗಲೂ ಪರಮಾತ್ಮನಲ್ಲಿ ಅನನ್ಯ ನಿಷ್ಠೆಯುಳ್ಳವನಾಗಿ ನಿನ್ನಲ್ಲಿ ಉಂಟಾಗಿರುವ ಅಭ್ಯಾಸವನ್ನು ಹೋಗಲಾಡಿಸಿಕೊ. ಬಹಳ ಸುಂದರವಾಗಿದೆ ಮುನಿಗಳ ಉದಾಹರಣೆ. ಮುಂದೆ ನೋಡಿ, ತತ್ವಮಸ್ಯಾದಿವಾಕ್ಯೋತ್ಥ ಬ್ರಹ್ಮಾತ್ಮೈಕತ್ವಬೋಧತಃ ಬ್ರಹ್ಮಣ್ಯಾತ್ಮತ್ವದಾರ್ಢ್ಯಾಯ ಸ್ವಾಧ್ಯಾಸಾಪನಯಂ ಕುರು. ತತ್ವಮಸ್ಯಾದಿವಾಕ್ಯೋತ್ಥ ಬ್ರಹ್ಮಾತ್ಮೈಕತ್ವಬೋಧತಃ ಬ್ರಹ್ಮಣ್ಯಾತ್ಮತ್ವದಾರ್ಢ್ಯಾಯ ಸ್ವಾಧ್ಯಾಸಾಪನಯಂ ಕುರು. Through the realization of the identity of Brahman and the soul, resulting from such great victor as thou art that, Mahavakya, and so forth, do away with thy superimposition with a view to strengthen thy identification with Brahman. ತತ್ವಮಸಿ छांदोग्य उपनिषत्तिನ ಒಂದು ಮಹಾವಾಕ್ಯ. तत्वमसी आदि महावाक्यों से हुए ब्रह्म और आत्मा के एकत्व ज्ञान से ब्रह्म में आत्मबुद्धि को दृढ़ करने के लिए अपने अध्यास को दूर करो. ತತ್ವಮಸಿ ಮಹಾವಾಕ್ಯದ ಚಿಂತನೆ ಮಾಡು ಅಂತಾರೆ ಆಚಾರ್ಯ ಶಂಕರ. ತತ್ವಮಸಿ ಆದಿ ವಾಕ್ಯ ಉತ್ಥ ಬ್ರಹ್ಮ ಆತ್ಮ ಏಕತ್ವ ಬೋಧತಃ ಬ್ರಹ್ಮಣಿ ಆತ್ಮತ್ವ ದಾರ್ಢ್ಯಾಯ ಸ್ವ ಅಧ್ಯಾಸ ಅಪನಯಂ ಕುರು.
ತತ್ವಮಸಿ ಆದಿ ವಾಕ್ಯ ಉತ್ಥ ಬ್ರಹ್ಮ ಆತ್ಮ ಏಕತ್ವ ಬೋಧತಃ. ತತ್ವಮಸಿ ಮೊದಲಾದ ವಾಕ್ಯಗಳಿಂದ ಉತ್ಪನ್ನವಾದ ಜೀವ ಬ್ರಹ್ಮರ ಏಕತ್ವ ಜ್ಞಾನದ ಮೂಲಕ ಬ್ರಹ್ಮಣಿ ಬ್ರಹ್ಮದಲ್ಲಿ ಆತ್ಮತ್ವದಾರ್ಢ್ಯಾಯ ಆತ್ಮತ್ವದ ಆತ್ಮತ್ವದ ದೃಢಗೋಸ್ಕರ ದೃಢತೆಗೋಸ್ಕರ ಎಂತಹ ದೃಢತೆ ನೋಡಿ, ದಾರ್ಢ್ಯಾಯ ದೃಢತೆಗೋಸ್ಕರ ಅಂದ್ರೇನು, ಅದರಲ್ಲಿ ಗಟ್ಟಿಯಾಗಿ ಬೇರೂರಬೇಕು. ಯಾವುದರಲ್ಲಿ? ಆತ್ಮೈಕತ್ವ ಬೋಧದಲ್ಲಿ ಆ ಏಕಾತ್ಮನಿಷ್ಠೆ ನಾವು ಬೆಳೆಸಿಕೊಳ್ಳಬೇಕು. ಬ್ರಹ್ಮಣಿ ಆತ್ಮತ್ವದಾರ್ಢ್ಯಾಯ ಆತ್ಮತ್ವದಾರ್ಢ್ಯಾಯ ಆತ್ಮತ್ವದ ದೃಢತೆಗೋಸ್ಕರ ಸ್ವ ಅಧ್ಯಾಸ ಅಪನಯಂ ಕುರು. ನಿನ್ನ ನೀನಾಗೇ ಉಂಟು ಮಾಡಿಕೊಂಡಿರುವಂತಹ ಈ ಅಂಟನ್ನು ತಿಳಿಸಿಕೊಡು. ತತ್ವಮಸಿ ಮೊದಲಾದ ವಾಕ್ಯಗಳಿಂದ ಉತ್ಪನ್ನವಾದ ಜೀವ ಪರಮಾತ್ಮರ ಏಕತ್ವ ಜ್ಞಾನದ ಮೂಲಕ ಆತ್ಮನೇ ಬ್ರಹ್ಮವೆಂದು ದೃಢಪಡಿಸಿಕೊಳ್ಳಲು ನಿನ್ನಲ್ಲಿ ಉಂಟಾಗಿರುವ ಅಧ್ಯಾಸವನ್ನು ಹೋಗಲಾಡಿಸಿತು. ಈಗ ವಿಚಾರ ಮಾಡಬೇಕಾಗಿರುವುದು ಏನಿದು ತತ್ವಮಸಿ ಅಂದ್ರೆ? ತತ್ವಮಸಿ ಒಂದು ಪದ ಅಲ್ಲ, 3 ಪದಗಳು ಸೇರಿ ಆಗಿರುವಂತಹ ಒಂದು ಪದ. 3 ಪದಗಳು ಒಟ್ಟಿಗೆ ಸೇರಿದ್ರೆ ಒಂದು ಪದ ಆಗತ್ತೆ, ಆದ್ರೆ ಅದು 3 ಪದದ ವಾಕ್ಯ. 3 ವರ್ಡ್ ಸೆಂಟೆನ್ಸ್, 3 ವರ್ಡೆಡ್ ಸೆಂಟೆನ್ಸ್. ಏನದು? ಯಾವ 3 ಪದಗಳು? ತತ್ ತ್ವಂ ಅಸಿ. ನಾವು ದೇವರನ್ನು, ಬ್ರಹ್ಮನನ್ನು, ಭಗವಂತನನ್ನು ದೂರ ಇಟ್ಟುಬಿಟ್ಟಿದ್ದೇವೆ. ತತ್ ತತ್ ಅಂದ್ರೆ ಅದು, ಅಲ್ಲಿ ದೂರದಲ್ಲಿ. ಯಾರದು? ತ್ವಂ, ಅದು ನೀನೇ. ಅಸಿ, ಅದು ನೀನೇ ಆಗಿದ್ದೀಯೇ. ಅಸಿ ಅಂದ್ರೆ ಆಗಿದ್ದೀಯೇ ಅಂತ ಅರ್ಥ. ತತ್ ಅದು, ತ್ವಂ ನೀನು, ಅದು ಏನು ದೂರದಲ್ಲಿ ಇಟ್ಟಿದ್ದೆ ಅದು ಬೇರೆ ಏನೂ ಅಲ್ಲ, ಅದು ನೀನೇ. ನೀನು ಮತ್ತು ಆ ಭಗವಂತ ಬೇರೆ ಅಲ್ಲ. ನೀನು ಆತ್ಮ, ಅದು ಬ್ರಹ್ಮ. ಬ್ರಹ್ಮಾತ್ಮೈಕತ್ವ ಬೋಧ. ಬ್ರಹ್ಮ ಆತ್ಮ ಒಂದೇ, ಬೇರೆ ಬೇರೆ ಅಲ್ಲ. ಅಲ್ಲೊಂದು ನಾಯಿ ಹೋಗ್ತಾ ಇದೆ, ಹೌದು. ಆ ಶ್ವಾನದಲ್ಲಿ ಯಾವ ಉಸಿರು ನಡೀತಾ ಇದೆಯೋ ಅದೇ ಉಸಿರಾಟ ನಿನ್ನಲ್ಲೂ ನಡೀತಿದೆ. ಅದಕ್ಕೂ ನಿನಗೂ ಯಾವುದೇ ಭೇದವಿಲ್ಲ, ಕೇವಲ ಶರೀರದಲ್ಲಿ ಮಾತ್ರ ಭಿನ್ನತೆ ಅಷ್ಟೇ. ಆದ್ರೆ ಅದರಲ್ಲಿರುವ ಚೈತನ್ಯ, ನಿನ್ನಲ್ಲಿರುವ ಚೈತನ್ಯ ಒಂದೇ. ಬ್ರಹ್ಮಾತ್ಮೈಕತ್ವ ಬೋಧ ನೋಡಿ. ಗಿಳಿಯಾಗಲಿ, ಸಿಂಹವಾಗಲಿ, ಆನೆಯಾಗಲಿ, ಇರುವೆಯಾಗಲಿ, ಸೊಳ್ಳೆಯಾಗಲಿ, ಯಾವುದೇ ಜಲಚರ ಪ್ರಾಣಿಯಾಗಲಿ, ಎಲ್ಲದರಲ್ಲೂ ಹರಿಯುತ್ತಿರುವುದು ಒಂದೇ ಶಕ್ತಿ. ವಿಚಾರ ಮಾಡಿ. ಯೂನಿವರ್ಸಲ್ ಪ್ರೇಯರ್ ನಾವು ಹೇಳಿದ್ವಿ ನೋಡಿ, ಪ್ರತಿನಿತ್ಯ ಪ್ರಾರಂಭದಲ್ಲಿ ನಾವು ಯೂನಿವರ್ಸಲ್ ಪ್ರೇಯರ್ ಮಾಡಿದ್ವಿ, ಹೌದಲ್ಲ? ಏನ್ ಹೇಳಿದ್ವು ಕೊನೆಯ ವಾಕ್ಯ? ಯಾರು ತಮ್ಮನ್ನೇ ಇನ್ನೊಬ್ಬರಲ್ಲೂ ಕೂಡ ನೋಡ್ತಾರೆಯೋ ಅವರು ಭಗವಂತನನ್ನು ಎಲ್ಲ ಕಡೆ ನೋಡುತ್ತಿರುತ್ತಾರೆ, ಹೌದಲ್ಲ? ಆದ್ರಿಂದ ಈ ರೀತಿಯಾದಂತಹ ಜ್ಞಾನವನ್ನು ಪಡೆದು ನಾವು ಅಧ್ಯಾಸವನ್ನ ಹೋಗಲಾಡಿಸಿಕೊಳ್ಳಬೇಕು. ಮುಂದಿನ ಶ್ಲೋಕ ನೋಡಿ. ಅಹಂ ಭಾವಸ್ಯ ದೇಹೇಸ್ಮಿನ್ ನಿಶ್ಚೇಷ ವಿಲಯಾವಧಿ ಸಾವಧಾನೇನ ಯುಕ್ತಾತ್ಮ ಸ್ವಾಧ್ಯಾಸಾಪನಯಂ ಕುರು. ಅಹಂ ಭಾವಸ್ಯ ದೇಹೇಸ್ಮಿನ್ ನಿಶ್ಚೇಷ ವಿಲಯಾವಧಿ ಸಾವಧಾನೇನ ಯುಕ್ತಾತ್ಮ ಸ್ವಾಧ್ಯಾಸಾಪನಯಂ ಕುರು. Until the identification with this body is completely rooted out, do away with thy superimposition with watchfulness and concentrated mind. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆಚಾर्य शंकरರು. इस देह में
जो अहम भाव मैंपन हो रहा है, उसका जब तक पूर्णतया लय न हो जाए, तब तक सावधानता पूर्वक युक्त चित्त से अपने अध्यास को दूर करो. ಸ್ಪಷ್ಟವಾಗಿದೆಯಲ್ಲ ಅರ್ಥ? ನೋಡುವ. ಅಹಂ ಭಾವಸ್ಯ ದೇಹೇ ಅಸ್ಮಿನ್ ನಿಶ್ಚೇಷ ವಿಲಯಾವಧಿ ಸಾವಧಾನೇನ ಯುಕ್ತಾತ್ಮ ಸ್ವ ಅಧ್ಯಾಸ ಅಪನಯನ್ ಕುರು. ಅಸ್ಮಿನ್ ದೇಹೆ, ಈ ಶರೀರದಲ್ಲಿ, ಅಹಂ ಭಾವಸ್ಯ, ನಾನು ಎಂಬ ಭಾವನೆಯು ನಿಶ್ಚೇಷ ವಿಲಯಾವಧಿ, ಸಂಪೂರ್ಣವಾಗಿ ಲಯವಾಗುವವರೆಗೂ ಸಾವಧಾನೇನ, ಎಚ್ಚರಿಕೆಯಿಂದ, ಯುಕ್ತಾತ್ಮ, ಸಣ್ಣ ಅಪ್ರಮತ್ತ ಅಂತಃಕರಣವುಳ್ಳವನಾಗಿ ಸ್ವಾಧ್ಯಾಸ ಅಪನಯಂಕರು, ನಿನ್ನ ಅಜ್ಞಾನವನ್ನು ಅಧ್ಯಾಸವನ್ನು ಹೋಗಲಾಡಿಸಿದೆ. ಈ ಶರೀರದಲ್ಲಿ ನಾನು ಎಂಬ ಭಾವನೆಯು ಸಂಪೂರ್ಣವಾಗಿ ಲಯವಾಗುವವರೆಗೂ ಎಚ್ಚರಿಕೆಯಿಂದ ಅಪ್ರಮತ್ತನಾಗಿ ನಿನ್ನಲ್ಲಿ ಉಂಟಾಗಿರುವ ಅಧ್ಯಾಸವನ್ನು ಹೋಗಲಾಡಿಸಿಕೊ. ಏನದು ಅಸ್ಮಿನ್ ದೇಹೆ ಅಹಂಭಾವ? ಈ ದೇಹ ನಾನು ತಿಳ್ಕೊಂಡಿರೋದೇನು ಅಂದ್ರೆ, ನಾನು ಹೀಗೆ ಇರೋದು ಅಂತ. ನನ್ನ ಆಕಾರ ಹೇಗಿದೆ? ಅಯ್ಯೋ, ಕನ್ನಡ ಮುಂದೆ ನಿಂತ್ಕೊಂಡು ನಾನು ಪ್ರತಿದಿನ ನೋಡ್ಕೊಳ್ತೀನಿ ಸ್ವಾಮೀಜಿ, ನಾನು ಹೇಗಿದ್ದೀನಿ ಅಂತ ನನಗ್ ಗೊತ್ತು. ಇಲ್ಲ, ನನಗೆ ಗೊತ್ತಿಲ್ಲ. ಅರೆ, ಪ್ರತಿದಿನ ನಾನು ನನ್ನ ದರ್ಪಣವನ್ನ, ಕನ್ನಡಿಯನ್ನು ನೋಡ್ಕೊಳ್ತೇನೆ. ಏನನ್ನ? ನಿನ್ನ ಶರೀರವನ್ನು ನೀನು ನೋಡಿಕೊಳ್ಳುತ್ತಿದ್ದಿ, ನಿನ್ನನ್ನು ನೀನು ಇನ್ನೂ ಕೂಡ ನೋಡಿಕೊಂಡಿಲ್ಲ. ಮತ್ತೊಮ್ಮೆ ಹೇಳ್ತೇವೆ, ಶರೀರದ ಪ್ರತಿಬಿಂಬವನ್ನು ಕನ್ನಡದಲ್ಲಿ, ಕನ್ನಡಿಯಲ್ಲಿ ನೋಡಬಹುದು. ಹೌದಲ್ಲ? ಕನ್ನಡಿಯಲ್ಲಿ, ಕನ್ನಡಿ ಮುಂದೆ ನಿಂತಾಗ ಈ ಶರೀರದ ಪ್ರತಿಬಿಂಬ ಮಾತ್ರ ಕಾಣ್ತಾ ಇದೆಯೇ ವಿನಃ ನಿನ್ನ ಆತ್ಮಸ್ವರೂಪ ಕಾಣ್ತಾ ಇಲ್ಲ. ಈ ಆತ್ಮಸ್ವರೂಪ ಶರೀರ ಅಲ್ಲ. ನೀನ್ ನೋಡ್ತಾ ಇರುವುದು ಸ್ಥೂಲವಾದ ಶರೀರ ಮಾತ್ರ. ನಿನ್ನ ಆತ್ಮರೂಪಕ್ಕೆ ಯಾವ ಶರೀರವೂ ಇಲ್ಲ, ಯಾವುದೇ ಆಕಾರ ಇಲ್ಲ, ಯಾವುದೇ ಹೆಸರಿಲ್ಲ. ಓಹೋ ಸ್ವಾಮೀಜಿ, ಇದು ನನ್ಗೆ ಗೊತ್ತೇ ಇರ್ಲಿಲ್ವೇ? ಪ್ರತಿದಿನ ಕಣ್ಣೆ ನೋಡ್ಕೊಂಡು ಇದೇ ನಾನು ಅನ್ಕೊಂಡ್ಬಿಟ್ಟಿದ್ನಲ್ಲ. ಅದನ್ನೇ ಬಿಡ್ಬೇಕು. ಈ ಶರೀರವೇ ನಾವಲ್ಲ. ಅಯ್ಯೋ, ಮತ್ತೆ ಯಾರು ಹೇಳೇ ಇಲ್ಲ, ಯಾರು ಹೇಳೋದು ಇಲ್ಲ ಇದು. ಯಾಕೆ? ಯಾರಿಗೂ ಗೊತ್ತಿಲ್ಲ ಇದು. ಕೇವಲ ಅಧ್ಯಾತ್ಮ ಸಾಧಕರಿಗೆ ಮಾತ್ರ ಈ ರಹಸ್ಯ ಗೋಚರಿಸುವುದು. ನೋಡಿ, ಎಲ್ಲಿಯವರೆಗೆ ಈ ಶರೀರದ ತಾದಾತ್ಮ್ಯತೆ, ಶರೀರ ನಾನು ಎಂಬ ಭಾವ ಹೋಗುವುದಿಲ್ಲವೋ, ಅಲ್ಲಿಯವರೆಗೆ ಈ ಅಧ್ಯಾಸ, ಸೂಪರ್ ಇಂಪೋಸಿಷನ್ ಹೋಗುವುದಿಲ್ಲ. ಆದ್ರಿಂದ ಈ ಶರೀರದ ಭಾವವನ್ನು, ಅಜ್ಞಾನವನ್ನು ತೊಳೆದುಕೋ, ಅಧ್ಯಾಸವನ್ನು ಹೋಗಲಾಡಿಸಿಕೋ. ಎಷ್ಟು ಚೆನ್ನಾಗಿದೆ ನೋಡಿ. ಕಗ್ಗದಲ್ಲೂ ಕೂಡ ಈ ಅಂಟುಗಳ ಗಂಟನ್ನು ಹೇಗೆ ಬಿಡಿಸ್ಕೊಳ್ಬೇಕು ಹೇಳ್ತಾ ಇದ್ದಾರೆ. ನೋಡುವ, ಕಗ್ಗದ ಒಂದು ಮುಕ್ತಕದಲ್ಲಿ, ಮಂಕುತಿಮ್ಮನ ಕಗ್ಗದ 73ನೇ ಮುಕ್ತಕ. ಅದು ಓದ್ತಾ ಇರ್ಬೇಕಾದ್ರೇನೆ ಅರ್ಥ ಆಗ್ಬಿಡುತ್ತೆ. ಆದ್ರೂ ಕೂಡ ವಿವರವಾಗಿ ನೋಡೋಣ. ನಂಟು ತಂಟೆಗಳ ಗಂಟಿ ಬ್ರಹ್ಮ ಭಂಡಾರ, ಅಂಟಿಲ್ಲವನಗಿದರೊಳೆನ್ನದಿರದೆಂದು, ಒಂಟಿ ನೀನೊಳ ಜಗಕ್ಕೆ ಭಂಟ ಹೊರ ಜಗಕ್ಕಾಗಿ, ಒಂಟಿಸಿಕೊ ಜೀವನವ ಮಂಕುತಿಮ್ಮ, ಒಂಟಿಸಿಕೊ ಜೀವನವ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ನಂಟು ತಂಟೆಗಳ ಗಂಟಿ ಬ್ರಹ್ಮ ಭಂಡಾರ. This whole universe is a big knot of interdependence, attachments, and worries. There is no way one can deny having any attachment, nor can one say that they have no part in it. One may be a loner and independent in his inner world of mind, but to the outer world, he still has to participate, a player, friend, father, spouse, or child. It is best to lead the life accepting this fact.
ಮಂಕುತಿಮ್ಮ. ವಾಚ್ಯಾರ್ಥ: ಅಂಟು ತಂಟೆಗಳ ಗಂಟು ಈ ಬ್ರಹ್ಮ ಭಂಡಾರ, ಅಂಟಿಲ್ಲ ಎನಗೆ ಇದರೊಳು ಎನ್ನದಿರು ಎಂದೆಂದು. ಒಂಟಿ ನೀನು ಒಳ ಜಗಕ್ಕೆ, ಭಂಟ ಹೊರ ಜಗಕ್ಕಾಗಿ ಒಂಟಿಸಿಕೊ ಜೀವನವ ಮಂಕುತಿಮ್ಮ. ಈ ಜಗತ್ತಿನಲ್ಲಿ, ಪರಮಾತ್ಮನ ಸೃಷ್ಟಿಯಲ್ಲಿ, ಈ ಜಗತ್ತಿನಲ್ಲಿ ಆ ಪರಮಾತ್ಮನ ಸೃಷ್ಟಿಯಲ್ಲಿ ನಂಟುಗಳು ಮತ್ತು ಅಂಟುಗಳು ಮತ್ತು ಗಂಟುಗಳು, ನಂಟು ಅಂಟು ಗಂಟು ಬಹಳಷ್ಟಿವೆ. ಇದಕ್ಕೆಲ್ಲ ನನಗೆ ಸಂಬಂಧವಿಲ್ಲ ಎಂದು ಹೇಳಬೇಡ ಎಂದೆಂದು. ಆಂತರ್ಯದಲ್ಲಿ ನೀನು ಒಬ್ಬಂಟಿಯಾಗಿರು, ಆದರೆ ಹೊರ ಜಗತ್ತಿಗೆ ನಿನ್ನ ನಂಟು ಒಬ್ಬ ಆಳಿನಂತೆ ಇದ್ದು ಈ ಜೀವನಕ್ಕೆ ನೀ ಅಂಟಿಸಿಕೋ ಎಂದು ಪ್ರಸ್ತಾಪಿಸುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಗದ್ಯದಲ್ಲಿ. ಈ ಜಗತ್ತಿನ ಸೃಷ್ಟಿಯಲ್ಲಿ ಎಲ್ಲವೂ ಒಂದಕ್ಕೊಂದು ನಂಟು ಹಾಕಿಕೊಂಡೇ ಇವೆ. ಯಾವುದೂ ಸಹ ಅಂಟಿಲ್ಲದೆ ಸ್ವತಂತ್ರವಾಗಿ ಇಲ್ಲವೇ ಇಲ್ಲ. ನಾವು ನಮ್ಮ ಇಚ್ಛೆ ಮತ್ತು ಪ್ರಮೇಯಗಳಿಲ್ಲದೆಯೇ ಎಲ್ಲಕ್ಕೂ ನಂಟು ಹಾಕಿಕೊಂಡಿರುತ್ತೇವೆ. ಎಷ್ಟೋ ನಂಟುಗಳು ನಮ್ಮ ಅರಿವಿಗೆ ಬಂದಿರುವುದಿಲ್ಲ. ಕೆಲವರು ಇದಕ್ಕೆ ನನಗೆ ಸಂಬಂಧವಿಲ್ಲ ಎನ್ನುವ ಮಾತನ್ನು ಹೇಳುವುದು ನಾವು ಕೇಳಿರಬಹುದು. ಆದರೆ ಇರುವ ಸಂಬಂಧ ಅವರನ್ನು ಮುಟ್ಟುವ ತನಕ ಅದು ಅವರಿಗೆ ಅರಿವಾಗಿರುವುದಿಲ್ಲ ಅಷ್ಟೇ. ಈ ಸಂಬಂಧಗಳಲ್ಲಿ ಕೆಲವು ವೈಯಕ್ತಿಕ, ಕೆಲವು ಸಾಮೂಹಿಕ, ಕೆಲವು ಸಾಮಾಜಿಕ ಮತ್ತು ಕೆಲವು ರಾಷ್ಟ್ರೀಯ. ಆದರೆ ಸಂಬಂಧವಿಲ್ಲವೆನ್ನಲಾಗದು. ನಮ್ಮ ಸಂಬಂಧಗಳು ಎಷ್ಟು ಗಟ್ಟಿ ಅಥವಾ ಎಷ್ಟು ಟೊಳ್ಳು ಎನ್ನುವುದು ಆ ವಸ್ತು, ವ್ಯಕ್ತಿ ಅಥವಾ ವಿಷಯದೊಂದಿಗೆ ನಮ್ಮ ಸಂಬಂಧದ ತೀವ್ರತೆ ಮತ್ತು ಆಳದ ಮೇಲೆ ಆಧಾರ ಪಟ್ಟಿರುತ್ತದೆ. ನಾವು ಬಹಳಷ್ಟು ಜನ ಸಂಸಾರದಲ್ಲಿ ಇದ್ದರೂ ಸನ್ಯಾಸಿಗಳ ತರಹೇ ಇರುವವರನ್ನು ಕಂಡಿದ್ದೇವೆ. ಮತ್ತು ಮತ್ತೆ ಹಲವರು ಬೇರೆ ಯಾವ ವಿಷಯದ ಬಗ್ಗೆಯೂ ಯೋಚನೆ ಮಾಡದೆ ಕೇವಲ ಜಗತ್ತಿನಲ್ಲೇ ಜಗತ್ತಿನಲ್ಲೇ ಮುಳುಗಿರುವವರು ಇದ್ದಾರೆ. ಇದು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ ಎಂದು ಭಾವಿಸಿ ಈ ಜಗತ್ತಿಗೆ ಮತ್ತು ಈ ಜಗತ್ತಿನ ಎಲ್ಲಕ್ಕೂ ಅಂಟಿಕೊಂಡಿರುವವರು ಬೇಕಾದಷ್ಟು ಜನ ಸಿಗುತ್ತಾರೆ. ಇಲ್ಲೇ ಇದ್ದು ಎಲ್ಲ ಕೆಲಸಗಳಲ್ಲೂ ತಮ್ಮನ್ನು ತೊಡಗಿಸಿಕೊಂಡರೂ ಯಾವುದಕ್ಕೂ ಅಂಟದವರೂ ಇದ್ದಾರೆ. ಇದ್ದು ಇಲ್ಲದಂತಿರುವುದು ಒಂದು ಯೋಗ. ಅದು ಅಭ್ಯಾಸದಿಂದ ಮತ್ತು ಸಂಸ್ಕಾರದಿಂದ ಬರುತ್ತದೆ. ಅದಕ್ಕೆ ಈ ಕಗ್ಗದಲ್ಲಿ ಮಾನ್ಯ ಗುಂಡಪ್ಪನವರು ಹೇಳುವುದನ್ನು ಮತ್ತೊಮ್ಮೆ ನೋಡಿ. ಹೊರ ಜಗತ್ತಿಗೆ ಎಲ್ಲವನ್ನು ತಲೆಯ ಮೇಲೆ ಹೊತ್ತುಕೊಂಡು ತನ್ನ ಜವಾಬ್ದಾರಿ ಎಂಬಂತೆ ಕೊಟ್ಟ ಕೆಲಸವನ್ನು ನಿಷ್ಠೆಯಿಂದ ಮಾಡುವ ಒಬ್ಬ ಸೇವಕನಂತೆ ಭಂಟ ಎಲ್ಲಕ್ಕೂ ಅಂಟಿಕೊಂಡು ಕೆಲಸ ಮಾಡು. ಆದರೆ ಅಂತರಂಗದಲ್ಲಿ ಯಾವುದನ್ನು ಒಂದು ಅಭ್ಯಾಸವನ್ನಾಗಿಸಿಕೊಳ್ಳುವುದೋ ಅಥವಾ ಸ್ವಾಭಾವವಾಗಿಸಿಕೊಳ್ಳುವುದೋ ಮಾಡದೆ ಮನಸ್ಸು, ಬುದ್ಧಿ, ಆತ್ಮಗಳಿಗೆ ಇವ್ಯಾವುದರ ಅಂಟದ ರೀತಿ ಇದ್ದರೆ ಒಳ್ಳೆಯದು ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು. ಭಗವಂತನನ್ನೇ ನಂಬಿ ಪದ್ಮಪತ್ರ ನಿವಾಂಭಸಿ ನೀರಿನಲ್ಲಿರುವ ಕಮಲದೆಲೆಯಂತೆ ಅಂಟಿಯು ಅಂಟದಂತಿರುವ ನಿರ್ಲಿಪ್ತ ಜೀವನವನ್ನು ನಡೆಸಿದರೆ ಸುಖ ದುಃಖಗಳ ವರ್ತುಲದಿಂದ ಹೊರಗೆ ನಿಂತು ಕೇವಲ ಸಾಕ್ಷಿ ಭಾವದಿಂದ ನೋಡುತ್ತಾ ಆನಂದವಾಗಿರಬಹುದು. ನಮ್ಮ ಸುಖ ದುಃಖ, ನೋವು, ನಲಿವು, ಆನಂದ, ಪ್ರೀತಿ, ಪ್ರೇಮ ಮುಂತಾದ ಎಲ್ಲ ಭಾವಗಳಿಗೂ ಈ ಜಗತ್ತಿನೊಂದಿಗೆ ನಮಗೆ ಇರುವ ಅಂಟಿನ ತೀವ್ರತೆಯ ಮೇಲೆ ಆಧಾರ ಪಟ್ಟಿದೆ. ನಮಗೇನು ಬೇಕು ಎಂದು ನಿರ್ಧರಿಸಲು ನಮಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನಿಟ್ಟಿದ್ದಾನೆ. ನಮಗೇನು ಬೇಕು ಎಂದು ನಿರ್ಧರಿಸಲು ನಮಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನಿಟ್ಟಿದ್ದಾನೆ ಭಗವಂತ ಪರಮಾತ್ಮ. ಆಯ್ಕೆ ನಮ್ಮದು, ಅದರಿಂದ ಬರುವ ಎಲ್ಲಾ ಫಲಗಳು ನಮ್ಮದು ಅಲ್ವೇ? ಇದು ಜಗತ್ತಿನ ನೀತಿ. ಇದರಿಂದ ಯಾರಿಗೂ ಮುಕ್ತಿ ಇಲ್ಲ. ಹಾಗಾಗಿ ಅವುಗಳನ್ನು ಅಲ್ಲಗಳೆಯದೆ ಅನುಭವಿಸುವುದೇ ದಾರಿ. ನಾವು ಎಷ್ಟು ಗಾಢವಾಗಿ ಈ ವಸ್ತು, ವಿಷಯ ಮತ್ತು ವ್ಯಕ್ತಿಗಳಿಗೆ ಅಂಟಿಕೊಂಡಿರುತ್ತೇವೆಯೋ ನಮಗಾಗುವ ಪ್ರಭಾವ ಮತ್ತು ಪರಿಣಾಮಗಳೂ ಅಷ್ಟೇ ಗಾಢವಾಗಿರುತ್ತವೆ. ಅಂಟದ ರೀತಿ ಇದ್ದರೆ ಅವುಗಳ ಪ್ರಭಾವದ ತೀವ್ರತೆಯಿಂದ ಸ್ವಲ್ಪ ಮಟ್ಟಿಗೆ ಪಾರಾಗಬಹುದು. ಯಾವ ರೀತಿ ನಾವು ಆರೋಪ ಮಾಡಿಕೊಂಡಿದ್ದೇವೆ ನೋಡಿ. ಈ ಜಗತ್ತು ಸತ್ಯ, ಈ ಶರೀರ ಸತ್ಯ, ಈ ಶರೀರವೇ ನಾನು, ಇದೆಲ್ಲವೂ ಕೂಡ ಆಭಾಸ, ಅಭ್ಯಾಸ. ಇದನ್ನು ಹೋಗಲಾಡಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಸಾಧನೆಯನ್ನು ಮುಂದುವರಿಸೋಣ. ಮುಂದಿನ ವಾರ ವಿಚಾರಗಳನ್ನು ಮುಂದುವರಿಸಿ. ಶಾಂತಿ ಮಂತ್ರ: ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ.
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ.